ಹಾಯ್ ಗಾಯ್ಸ್, ನಾನು ಇವತ್ತು ಚರ್ಚ್ ಸ್ಟ್ರೀಟಿಗೆ ಬಂದಿದ್ದೀನಿ. ಮತ್ತು ಇಲ್ಲಿ ಆ್ಯಕ್ಚುಲಿ ವೈಬ್ ಸಕ್ಕತ್ತಾಗಿದೆ. ಇಟ್ ಈಸ್ ಆ್ಯಕ್ಚುಲಿ ಸೋ ನೈಸ್ ಆ್ಯಂಡ್ ಇಟ್ಸ್ ಸೋ ವಿಂಡಿ. ಸೊ ನಾವು ಏನು ಶಾಪ್ ಮಾಡೋ ಅಂತ ನೋಡ್ತಾ ಇದ್ದೀವಿ ಇವಾಗ. ಇಯರಿಂಗ್ಸ್ ಆರ್ ಸೋ ನೈಸ್. The fluffies are also so cute. Everything is there, but I didn't find the chocolate that I wanted. ಅವಾಗಿನ ಸುತ್ತಾ ಇದ್ದೀವಿ, ಬಟ್ ಸ್ಟಿಲ್ so this is such a big village. Oh my god, I don't even know what that is, but church is so ಸುಮ್ಕ ಆ್ಯಕ್ಚುಲಿ ಸಿಕ್ಕಿಲ್ಲ ಅಲ್ಲಿ. ಸೊ ಬೇರೆ ಕಡೆ ಹೋಗಿ ಹುಡ್ಕೋಣ ಅಂತ ಹೋಗ್ತಿದ್ದೀವಿ. ಆ್ಯಕ್ಚುಲಿ ಜಾಗಕ್ಕೆ ನಾನು ಯಾವತ್ತೂ ವಾಪಸ್ ಬಂದೇ ಇಲ್ಲ. ವಾಪಸ್ ಅನ್ನೋದಕ್ಕಿಂತ ನಾನು ಯಾವತ್ತೂ ಬಂದಿಲ್ಲ. ಸೊ ಇದೇ ಫಸ್ಟ್ ಎವರ್ ಬಂದಿರೋದು. ಆ್ಯಕ್ಚುಲಿ ಸೋ ನೈಸ್. So what do we do? We thought of not taking it. ಇವಾಗ ಬೇರೆ ಕಡೆ ಹೋಗಿ ಹಂಗೆ ನೋಡಿ ಚೆನ್ನಾಗಿದ್ರೆ ತಗೊಳ್ಳೋದು. ಆ್ಯಂಡ್ ಇಫ್ ವಿ ಕ್ಯಾನ್ ಬಾರ್ಗೇನ್, ಫಸ್ಟ್ ಆಫ್ ಆಲ್ ನಂಗೆ ಬಾರ್ಗೇನ್ ಮಾಡೋಕ್ಕೆ ಬರಲ್ಲ. ನನ್ನ ಫ್ರೆಂಡಿಂದ ಹೆಲ್ಪ್ ತೊಗೊಂಡು ಮಾಡ್ತಿದ್ದೀನಿ. ಇಟ್ ಈಸ್ ಆ್ಯಕ್ಚುಲಿ ಹೆಲ್ಪಿಂಗ್ ಮೀ ಅ ಲಾಟ್. ಸೊ ಹೋಗಿ ಬೇರೆ ಕಡೆ ಎಲ್ಲೆಲ್ಲಿ ಸಿಗುತ್ತೆ ನೋಡಿ. ನಾವಿವಾಗ ಅದು ಮಾಲ್ ಥರ ಅನಿಸ್ತಿದೆ, ಅಲ್ಲಿಗೆ ಬಂದಿದ್ದೀವಿ. ಇನ್ ಎವ್ರಿ ವಿಡಿಯೋಸ್ ಓಕೆ. ದಿಸ್ ಇಸ್ ಸೋ ನೈಸ್. ಆಗಿತ್ತು, ಅದಕ್ಕೆ ಇವಾಗ ನೀರು ತಗೊಂಡು ಇನ್ನೊಂದು ಸ್ಟೋರ್ ಸಿಕ್ಕಿದೆ, ಆನಿಮೆ ಸಮಥಿಂಗ್. ಸೊ ವಿ ಆರ್ ಗೋಯಿಂಗ್ ಇನ್. ಓ ಮೈ ಗಾಡ್, ಚರ್ಚ್ ಸ್ಟ್ರೀಟಲ್ಲಿ ಆ್ಯಕ್ಚುಲಿ ಈವ್ನಿಂಗ್ ಚೆನ್ನಾಗಿ ಕಾಣಿಸುತ್ತೆ ವಿತ್ ಆಲ್ ದ್ಯಾಟ್ ಲೈಟ್ಸ್ ಆ್ಯಂಡ್ ಆಲ್. ಬಟ್ ಇವಾಗ ಬಿಸಿಲಿರೋದ್ರಿಂದ ವಿ ಕ್ಯಾನ್ ಆ್ಯಕ್ಚುಲಿ ಟೇಕ್ ಸಮ್ ಪಿಕ್ಸ್, ಸನ್ ಕಿಸ್ ಪಿಕ್ಸ್. ಚೆನ್ನಾಗಿದೆ ಇಲ್ಲಿ. ಇದು ಬ್ಯಾಕ್ಗ್ರೌಂಡ್ OMG. ಇಲ್ಲೆಷ್ಟು ಚೆನ್ನಾಗಿದೆ, ಕ್ಯೂಟ್ ಆಗಿರೋ ಸ್ಟಫ್ ಇದೆ. ವಿ ಆರ್ ಲುಕಿಂಗ್ ಅರೌಂಡ್. ಸೊ ಹೊರಗಡೆ ಎಷ್ಟು ಚೆನ್ನಾಗಿತ್ತು. ಆಲ್ ದ ಟಾಯ್ಸ್ ನಾವು ನೋಡಿದ್ವಿ, ಆದರೆ ಎಲ್ಲ ಸ್ವಲ್ಪ ಬೆಟ್ ಎಕ್ಸ್ಪೆನ್ಸಿವ್ ಆಗಿತ್ತು. ಸೊ ಅಷ್ಟೇನು ತೊಗೊಳಕ್ಕಾಗಿ ಮ್ಯಾಚಿಂಗ್ ಬ್ರೇಸ್ಲೆಟ್ ತೊಗೊಳ್ಳೋಣ ಅಂತ ಇದ್ದೀವಿ, ಬಟ್ ಎಲ್ಲೂ ಸಿಗ್ತಾನೆ ಇಲ್ಲ. ಸೊ ಹುಡುಕಿ ಸಾಕಾಯಿತು. ಇಲ್ಲಿ ನೋಡಿದ್ರೆ ಈಚ್ 10 ಮೀಟರ್ಗೆ ಶಾಪ್ಸ್ ಇದೆ, ಸ್ಟ್ರೀಟ್ ಶಾಪ್ಸ್. ಬಟ್ ಯಾವ ಬೋಬಾ ತಗೊಳ್ಳೋದಂತ ಯೋಚನೆ ಮಾಡ್ತಾ ಇದ್ವಿ. ಸೊ ಬ್ಲೂಬೆರಿ ಬೋಬಾ ತಗೊಂಡ್ವಿ ನಾವಿವಾಗ. ಸೋ ನೈಸ್. ಸೋ ಸ್ಮಾಲ್. ಪನ್ನೀರ್ ರೋಲ್ ತಗೊಂಡೆ, ಬೋಬಾ ಆ್ಯಂಡ್ ಬ್ಲೂಬೆರಿ ಬೋಬಾ ವಿತ್ ಮೈ ಫ್ರೆಂಡ್ಸ್. ಇದು ಆ್ಯಕ್ಚುಲಿ ಹೇಳಬೇಕಂದ್ರೆ ಇದಕ್ಕೆ ಸ್ವಲ್ಪ ಜಾಸ್ತಿ ಮಸಾಲ ಆಯಿತು. ಸೊ ಐ ಗೆಸ್ ಮಸಾಲ ಕಡಿಮೆ ಇದ್ದಿದ್ರೆ ಐ ವುಡ್ ಪ್ರಿಫರ್ ರೇಟೆಡ್ ಲೈಕ್ 7 out of 10. ಬಟ್ ಇದಕ್ಕೆ ಐ ಮೀನ್ ಬ್ಲೂಬೆರಿ ಬೋಬಾಗಂತೂ 10 out of 10. ಓ ಮೈ ಗಾಡ್, ಇಟ್ ಇಸ್ ಸೋ ನೈಸ್. ಪಿಕ್ಚರ್ಸ್ ಮತ್ತು ವೀಡಿಯೋಸ್ ತುಂಬ ತಗೊಂಡ್ವಿ, ಬಟ್ ಡ್ಯಾನ್ಸ್ ಮಾಡೋಣ ಅಂತ ಒಂದು ಅಂದ್ಕೊಂಡ್ವಿ, ಒಂದು ರೀಲ್. ಬಟ್ ಅದು ಕೂಡ ಆಗಿಲ್ಲ. ಮುಗಿಸಿ ಅಂದರೆ ಪೂರ್ತಿ ತಿನ್ನೋಕ್ಕಾಗಿಲ್ಲ, ಅರ್ಧ ತಿಂದು ಬಾಕಿ ಪಾರ್ಸಲ್ ತಗೊಂಡು ಇವಾಗ ವಾಪಸ್ ಮೆಟ್ರೋ ಹತ್ರ ಹೋಗ್ತಾ ಇದ್ದೀವಿ. ಮೆಟ್ರೋಯಿಂದ ಮನೆಗೆ ಹೋಗಬೇಕು. ಮೆಟ್ರೋ ಹತ್ರ ಹೋಗೋಕ್ಕೇ ಒಂದು 10 ನಿಮಿಷ ಬೇಕಾಗುತ್ತೆ. ಜುಮ್ಕಾರ್ ಇಯರಿಂಗ್ಸ್ 3 ಸೆಟ್ಸ್ಗೆ 99 ರೂಪೀಸ್ ಕೊಡ್ತಾ ಇದ್ದಾರೆ. ನೋಡಿ ಹೇಗಿದೆ ಅಂತ. ಇಟ್ಸ್ ಆ್ಯಕ್ಚುಲಿ ಸೋ ನೈಸ್.
ಮತ್ತು ಇಟ್ ಇಸ್ ಆ್ಯಕ್ಚುಲಿ ಐ ಮೀನ್ ಚೆನ್ನಾಗೂ ಕಾಣಿಸುತ್ತೆ ಮತ್ತು ಅಫೋರ್ಡೆಬಲ್ ಪ್ರೈಸ್ ಕೂಡ ಇದು ಚೆನ್ನಾಗಿದೆ. ಸೊ ಇವಾಗೆಲ್ಲ ಫಸ್ಟು ಕಾಣಿಸ್ತು ಗೋಲ್ಗಪ್ಪ ಅಂತ, ಅದಕ್ಕೆ ಗೋಲ್ಗಪ್ಪ ತಿನ್ನೋಣ ಅಂತ ಬಂದ್ವಿ. ಗೋಲ್ಗಪ್ಪ ಇಲ್ದೇ ಎನಿಥಿಂಗ್ ಇಸ್ ನಾಟ್ ಕಂಪ್ಲೀಟ್. ಅದೆಲ್ಲ ತಗೊಂಡು ವಾಪಸ್ ಹೋಗ್ತಾ ಇದ್ದೀವಿ. ಇಟ್ ವಾಸ್ ಆ್ಯಕ್ಚುಲಿ ವೆರಿ ಫನ್ ಡೇ ಬಿಕಾಸ್ ನನ್ನ ಫ್ರೆಂಡ್ ಜೊತೆ ಇದೆ, ಅದಕ್ಕೆ ಇಟ್ ವಾಸ್ ಅನ್ ಅಮೇಝಿಂಗ್ ಡೇ. ಮತ್ತು ನೀವು ಯಾವತ್ತಾದರೂ ಜರ್ಜ್ ಸ್ಟ್ರೀಟಿಗೆ ಬಂದರೆ ಫಸ್ಟ್ ಅದ್ರ ಬಗ್ಗೆ ತಿಳ್ಕೊಂಡು ಎಲ್ಲೆಲ್ಲಿ ಹೋಗಬೇಕು, ಏನು ಮಾಡಬೇಕು ಪ್ಲ್ಯಾನ್ ಮಾಡಿ ಆಮೇಲೆ ಬನ್ನಿ. ಬಿಕಾಸ್ ಇಲ್ಲಿ ಬಂದಿದ ತಕ್ಷಣ ಏನು ಮಾಡಬೇಕಂತ ಗೊತ್ತಾಗಲ್ಲ, ಏನು ತಿನ್ಬೇಕಂತ ಗೊತ್ತಾಗಲ್ಲ, ಎಲ್ಲಿದೆ ಅಂತ ಗೊತ್ತಾಗಲ್ಲ. ಸೊ ನೀವು ಆ ಥರ ಮಾಡಬೇಕು. ಒಳಗಡೆನೇ ಎಷ್ಟೊಂದು ಶಾಪ್ಗಳಿದೆ. ಐ ಡಿಂಟ್ ಇವನ್ ನೋ ದ್ಯಾಟ್. ಇದೇ ಫಸ್ಟ್ ಟೈಮ್ ಎವರ್ ಮೆಟ್ರೋ ಒಳಗಡೆ ಶಾಪ್ಗಳನ್ನ ನೋಡ್ತಾರೆ. ಸಿ ಆಲ್ ದಿ ಶಾಪ್ಸ್ ಆರ್ ಬಿಹೈಂಡ್ ಮೀ. ಓ ಮೈ ಗಾಡ್, ನೀವು ಯಾವತ್ತಾದರೂ ನೋಡಿದ್ದೀರಾ? ಕಮೆಂಟ್ ಮಾಡಿ. ಸೊ ಅದೆಷ್ಟು ಮಾಡಿ ನಾನು ಬ್ಲಾಗ್ ಎಂಡ್ ಮಾಡ್ತಿದ್ದೀನಿ ಗೈಸ್. ಬಾಯ್. ಹೋಪ್ ಯು ಗೈಸ್ ಲೈಕ್ ಇಟ್. ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಬಾಯ್.